ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಆಟಗಾರರು ಚಿನ್ನ, ಬೆಳ್ಳಿ, ಕಂಚು ಸೇರಿದಂತೆ ಹೆಚ್ಚೆಚ್ಚು ಪದಕಗಳನ್ನು ಗೆಲ್ಲುತ್ತಿರುವುದು ಸಂತಸದಾಯಕವಾಗಿದೆ ಎಂದು ಸಮಾಜ ಸೇವಕ, ವಕೀಲ, ಬೆಂಗಳೂರಿನ ಬಾಲಭೈರವೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅರವಿಂದ್ ರಾಘನ್ ಅವರು ಹೇಳಿದರು. ಪಾಂಡವಪುರ ತಾಲೂಕಿನ ಕನಗಮಡಿ ಗ್ರಾಮದ ಹೊರವಲಯದ ಪಟ್ಟಳದಮ್ಮ ದೇವಸ್ಥಾನದ ಆವರಣದಲ್ಲಿ ಹೆಗ್ಗಡಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 01 ರ ಆಶ್ರಯದಲ್ಲಿ ಶನಿವಾರ 2 ದಿನಗಳವರೆಗೆ ಆಯೋಜಿಸಿದ್ದ ಪ್ರೊ ಕಬಡ್ಡಿ ಮಾದರಿಯ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿ ಕೂಡ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಯಾಗಲಿದ್ದು, ಭಾರತೀಯರು ಸ್ವರ್ಣ ಪದಕ ಗೆಲ್ಲುವುದು ನಿಶ್ಚಿತ. ಅದರಲ್ಲೂ ಪಾಂಡವಪುರದಿಂದ ಒಬ್ಬ ಆಟಗಾರ ಕಬಡ್ಡಿಯಲ್ಲಿ ಪಾಲ್ಗೊಂಡು ಸ್ವರ್ಣ ಗೆಲ್ಲಬೇಕು ಎಂದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಕ್ರೀಡಾಪಟುಗಳು ಗಲಾಟೆ ಗೊಂದಲಗಳಿಗೆ ಆಸ್ಪದ ನೀಡದೆ ಸ್ಪರ್ಧಾತ್ಮಕವಾಗಿ ಕ್ರೀಡೆಯಲ್ಲಿ ಭಾಗಿಯಾಗಬೇಕು ಎಂದು ಸಲಹೆ ನೀಡಿದ ಅವರು, ಕಬಡ್ಡಿ ಪಂದ್ಯಾವಳಿಯಲ್ಲಿ ಉತ್ತಮ ಆಟಗಾರನಿಗೆ 10,000 ರು ನೀಡುವುದಾಗಿ ಅರವಿಂದ್ ರಾಘವನ್ ಅವರು ಸ್ಥಳದಲ್ಲೇ ಘೋಷಿಸಿದರು. ಕನಗಮಡಿ ಮತ್ತು ಸುಂಕಾತನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಂದ ಒಟ್ಟು 8 ಫ್ರಾಂಚೈಸಿ ತಂಡಗಳು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. ವಿಜೇತರಿಗೆ 40,000 ರು ಮತ್ತು ಆಕರ್ಷಕ ಟ್ರೋಫಿ ಪ್ರಥಮ, 20,000 ರು ದ್ವಿತೀಯ, 10,000 ರು ತೃತೀಯ ಹಾಗೂ 10,000 ರು ಚತುರ್ಥ ಬಹುಮಾನ ನೀಡುವ ಜೊತೆಗೆ ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಮತ್ತು ಸರ್ವೋತ್ತಮ ಆಟಗಾರರ ವಿಶೇಷ ಬಹುಮಾನ ನೀಡಲಾಗುವುದು. ಎಲ್ಲ ಪಂದ್ಯಗಳು ಪ್ರೊ ಕಬಡ್ಡಿ ಮಾದರಿಯಲ್ಲಿ ನಡೆಯಲಿವೆ. ಕಾರ್ಯಕ್ರಮದಲ್ಲಿ ಕಬಡ್ಡಿ ತರಬೇತುದಾರ ಕ್ಯಾತ್ನಾಳ್ ಉಮೇಶ್, ಬಿಜೆಪಿ ಮುಖಂಡರಾದ ಎಚ್ ಎನ್ ಮಂಜುನಾಥ್, ಮಂಗಳಾ ನವೀನ್, ತಾಲೂಕು ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಎಂ ಡಿ ಮರುಸ್ವಾಮಿಗೌಡ, ಪತ್ರಕರ್ತ ಎನ್ ಕೃಷ್ಣೇಗೌಡ, ಗ್ರಾಮದ ಮುಖಂಡರಾದ ಜನತಾ ಬಂಡ ರಾಮಕೃಷ್ಣೇಗೌಡ, ಎಚ್ ಜಿ ರಾಮಕೃಷ್ಣ, ಎಚ್ ಎಸ್ ಪುನೀತ್, ಪ್ರತಾಪ್, ಚಂದ್ರಶೇಖರ, ಪುನಿ, ಮಂಜಾ, ರುದ್ರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಗೊಂದಲದಲ್ಲಿ ಮೂರು ನಾಲ್ಕು ಒಂದೇ ಮಾಡ್ಬಿಟ್ಟಿದೆ. ಇದೊಂದು ಸ್ವಲ್ಪ ಪ್ರೈಸ್ ಒಂದು ಸ್ವಲ್ಪ ಥರ್ಡ್ ರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸುರೇಶ್ ಮಾದೇವ ವಾರಿಯರ್ಸ್ ತಂಡದ ಆಟಗಾರ ಯಾವ ರೀತಿ ಲಯನ್ಸ್ ಮಿದುರ ಉತ್ತಮವಾದಂತ ಒಂದು ರೋಲಿಂಗ್ ಎಸ್ಕೇಪ್. ಒಂದು ಆಟದ ಮಧ್ಯ ಬಂದು ಮಾತಾಡೋದು ದೊಡ್ಡ ತಪ್ಪು ನನ್ನ ಕಡೆಯಿಂದ. ನನಗೆ 12 ಗಂಟೆ ಮೇಲೆ ಶುರು ಆಗುತ್ತೆ ಅಂದರು. ನಾನು 10 ಗಂಟೆಗೆ ಪಾಂಡವಪುರ ಲೇಟ್ ಬಂದಿದ್ದೀನಿ, ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಎರಡನೇದು, ಬೆಳಿಗ್ಗೆ 3:15 ಕಾಮನ್ವೆಲ್ತ್ ಗೇಮ್ಸ್ ಲೈವ್ ಬರ್ತಾ ಇತ್ತು ಟಿವಿಯಲ್ಲಿ. ನೀವು ಗೊತ್ತು, ಇಂಡಿಯಾದವರು 10 ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ 10 ಗೆದ್ದಿದ್ದಾರೆ. ಇವತ್ತು 10 ಫೈನಲ್ ಇದೆ ಇಂಡಿಯಾದವರು. ಅದು ಬಿಟ್ಟು ಖೋ ಖೋ ಅಲ್ಲಿ ಮೊದಲನೇ ಬಾರಿ 2 ಗೋಲ್ಡ್ ಗೆದ್ರು. ಅದು ಬಿಟ್ಟು ನೀರಜ್ ಚೋಪ್ರಾ ಅವರು ನೈಟ್ 2:45ಗೆ ಸಿಲ್ವರ್ ಗೆದ್ರು. ಇಂಡಿಯಾದವರು ಫಸ್ಟ್ ಟೈಮ್ ಬ್ರಾಂಜ್ ಗೆದ್ದ ಜಾವೆಲಿನ್ ಅಲ್ಲಿ. ಆಮೇಲೆ ಡಿಕ್ಯಾಥ್ಲಾನ್ ಅಲ್ಲಿ ಇಂಡಿಯಾ ಬ್ರಾಂಜ್ ಗೆದ್ದು. ಇವತ್ತು 10 ಫೈನಲ್ ಇದೆ, ಯಾವುದು ಮಿಸ್ ಮಾಡಲ್ಲ. ಒಂದು ಮಾತ್ರ ಹೇಳ್ತಾ ಇದೀನಿ, ಕಬಡ್ಡಿ ಪ್ರೇಮಿಕರಿಗೆ ಅರ್ಥ ಮಾಡ್ಕೊಳ್ಳಿ, ಕಬಡ್ಡಿ ನಿಶ್ಚಿತ ಇವತ್ತಿನ ನಾಳೆ ಒಲಿಂಪಿಕ್ಸ್ ಅಲ್ಲೂ ಕಬಡ್ಡಿ ಒಂದು ಆಟ ಅಂತ ಸೇರಿಸ್ಕೊಳ್ತಾರೆ. ಆವಾಗ ನಮ್ಮ ದೇಶಕ್ಕೆ ಒಂದು ಸ್ವರ್ಣ ಪದಕ ಗೆಲ್ಲಕ್ಕೆ ಒಳ್ಳೆ ಚಾನ್ಸ್ ಸಿಗುತ್ತೆ. ನಂದೇನು ಉದ್ದೇಶ ಅಂದ್ರೆ, ನಂದೇನು ಪಾಪ ರಾಮಕೃಷ್ಣ ಗೌಡರು ಇಂಥವ್ರು ಸಿಕ್ಕಿದ್ರನ್ನ ಪುಣ್ಯ ಈಗ ಟೀಮ್ ಮಾಡ್ತಾ ಇದ್ದೀರಾ. ನಂದೇನು ಒಂದು ಕನಸು ಅಂದ್ರೆ, ಪಾಂಡವಪುರದಿಂದ ಒಬ್ಬ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಆಡಿ ಅದು ಸ್ವರ್ಣ ಪದಕ ಗೆಲ್ಲಬೇಕು ಅಂತ. ದಯವಿಟ್ಟು ಆಟದಲ್ಲಿ ಸೋಲು ಗೆಲ್ಲು ಮಾಮೂಲು. ನಾನು ಕ್ರಿಕೆಟ್ ಕ್ಲಬ್ ಅಲ್ಲೂ ಕಮಿಟಿಲಿ ಇದ್ದೀನಿ, ಎಲ್ಲ ಕಡೆ ಇದ್ದೀನಿ. ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಬೇಡಿ. ಹಳ್ಳಿಯಲ್ಲಿ ನಮ್ಮವರು ನಮ್ಮ ತಾಲೂಕು ಏನು ಆಟ ಮಾಡ್ತಾ ಇದ್ದಾರೆ, ಸೀಸನ್ 1 ಮಾಡ್ತಾ ಇದ್ದಾರೆ. ಅದು ಯಶಸ್ವಿ ಆಗಲಿ ಅಂತ ಕೇಳ್ಕೊಂಡು ಕೋಪರೇಟ್ ಮಾಡ್ಕೊಂಡು ಮಾಡ್ಕೊಳ್ಳೋದು. ಥ್ಯಾಂಕ್ ಯು ವೆರಿ ಮಚ್.